ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ತಾರೆ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಆಗ ಈ ಕಾಂತಮ್ಮ, ಅಲ್ಲ ಈಗ ತಾನೇ ಮದುವೆ ಆಗಿರುವಂತಹ ಇವರಿಬ್ಬರು ಹನಿಮೂನಿಗೆ ಹೋಗ್ತಾರೆ, ಓ ಸರಿ, ಈಗ ವರದ ಮತ್ತು ವರಲಕ್ಷ್ಮಿಗೆ ಎಷ್ಟು ಬೇಜಾರಾಗಲ್ಲ ಇವ್ರು ಹೋದ್ರು ಅಂತ. ಅಂದರೆ ಪಾಪ ಅವರು ಹೋಗಬೇಕು ಅಲ್ವಾ ಅಂತ ಹೇಳಿದಾಗ ಶ್ರಾವಣಿ, ಅಯ್ಯೋ ನೀವೇನು ಆ ಥರ ಅನ್ಕೋಬೇಡಿ, ನಮ್ಮ ಅಜ್ಜಿಗೂ ಎಲ್ಲ ಗೊತ್ತಿದೆ, ನಮ್ಮ ಅಜ್ಜಿ ಈಗ ತಾನೇ ಹೊಸ್ದಾಗಿ ಮದುವೆ ಆಗಿರೋ ಅಂತ ಗೊತ್ತಿದ್ದೇನೆ, ಅವರಿಗೂ ಕೂಡ ಟಿಕೆಟನ್ನು ಬುಕ್ ಮಾಡಿದ್ದಾರೆ, ವರದ ಮತ್ತು ವರಲಕ್ಷ್ಮಿಗೂ ಕೂಡ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಅಂತ ಇತ್ತ ಹೇಳ್ತಾಳೆ. ಆಗ ಕಾಂತಮ್ಮ, ಹಾಂ ಅವರಿಗೂ ಬುಕ್ ಮಾಡಿದ್ದಾರೆ ಅಂದಾಗ ಪದ್ಮನಾಭ, ಹೌದಾ, ಅಯ್ಯೋ ದೊಡ್ಡ ಮನೆ ಅಂದಮೇಲೆ ದೊಡ್ಡ ಮನಸ್ಸೇ ಇರುತ್ತೆ, ಅವರೇ ನೋಡಿ ಇಬ್ಬರಿಗೂ ಕೂಡ ಟಿಕೆಟನ್ನು ಹೇಗೆ ಬುಕ್ ಮಾಡಿದ್ದಾರೆ ಅಂತ ಇತ್ತ ಮಾತಾಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ವರಲಕ್ಷ್ಮಿ ಮನೆಗೆ ಹೋಗ್ತಾರೆ. ಹೋದ ನಂತರ ಅಲ್ಲಿ ವರದ ಮತ್ತು ವರಲಕ್ಷ್ಮಿ ಅಣ್ಣ ಅತ್ತಿಗೆ ಬಂದರು, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಖುಷಿ ಪಡ್ತಾಳೆ. ಈ ಕಡೆ ಅಷ್ಟರಲ್ಲಿ ಇಂದ್ರಮ್ಮ ಬರ್ತಾಳೆ. ಇಂದ್ರಮ್ಮ ಬಂದಿರೋದನ್ನು ನೋಡಿಬಿಟ್ಟು ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಕೈ ಮುಗ್ದು ನಮಸ್ಕಾರ ಅಮ್ಮ ಅಂತ ಅಂತಾರೆ. ಆಗ ಇಂದ್ರಮ್ಮ, ಹಾಂ ನಮಸ್ಕಾರ, ಕೂತ್ಕೊಳ್ಳಿ, ಏನು ಬಂದ ವಿಷಯ ಅಂತ ಹೇಳಿಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೊಬ್ಬಿನಲ್ಲೇ ಮಾತಾಡ್ತಾ ಇರ್ತಾಳೆ. ಆದರೆ ತಾಳ್ಮೆ ಕಳ್ಕೊಳ್ದಂತಹ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಹನಿಮೂನ್ ವಿಷಯವನ್ನು ಹೇಳ್ತಾರೆ. ಈಗ ತಾನೇ ಮದುವೆ ಆಗಿದ್ದೀವಿ ಅಂತ ಹೇಳಿ ನಮ್ಮ ಅಜ್ಜಿ ಇಬ್ಬರಿಗೂ ಕೂಡ, ಅಂದರೆ ಎರಡು ಜೋಡಿಗಳಿಗೂ ಕೂಡ ಹನಿಮೂನ್ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಹನಿಮೂನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರನೇ ಆ ವಿಷಯನ ವರದ ಮತ್ತು ವರಲಕ್ಷ್ಮಿಗೆ ತಿಳಿಸೋಣ ಅಂತ ಬಂದ್ವಿ ಅಂತ ಈ ಕಡೆ ಶ್ರಾವಣಿ ಹೇಳ್ತಾಳೆ. ನಂತರ ಈ ಮಾತುಗಳನ್ನು ಕೇಳಿಸ್ಕೊಂಡು ವರಲಕ್ಷ್ಮಿ ತುಂಬಾ ಖುಷಿ ಪಡ್ತಾಳೆ. ಆದರೆ ಇಂದ್ರಮ್ಮ, ಏನೋ ಟಿಕೆಟ್ ಬುಕ್ ಮಾಡಿದಾರಾ, ಏನಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಒಂದು ಕ್ಷಣ ಆಶ್ಚರ್ಯ ಪಡ್ತಾಳೆ. ಈಗ ತಾನೇ ಮದುವೆ ಆಗಿದ್ದೀವಿ ಅಂತ ಹೇಳಿ ನಮ್ಮ ಅಜ್ಜಿ ಹನಿಮೂನ್ ಟಿಕೆಟನ್ನು ಬುಕ್ ಮಾಡಿಕೊಟ್ಟಿದ್ದಾರೆ, ನೋಡಿ ಇಲ್ಲಿ ಟಿಕೆಟು ಅಂತ ತೋರಿಸ್ತಾಳೆ. ಆಗ, ಅಲ್ಲ ನೀವೆಲ್ಲ ಹೋಗಿ ಬನ್ನಿ, ನಾನು ನನ್ನ ಮಗನ್ನ ಎಲ್ಲಿಗೂ ಕಳಿಸೋದಿಲ್ಲ ಅಂತ ಕೊಬ್ಬಿನಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಶ್ರಾವಣಿ, ಯಾವಾಗಲೂ ಹನಿಮೂನ್ಗೆ ಹೋಗೋಕ್ಕಾಗುತ್ತಾ, ಮದುವೆ ಆಗಿರೋ ವಸ್ತು ಅಂತ ಹೇಳಿ ನಮ್ಮ ಅಜ್ಜಿನೇ ಎಲ್ಲವನ್ನ ರೆಡಿ ಮಾಡಿದ್ದಾರೆ, ಹಾಗಾಗಿ ನಾನು ವರಲಕ್ಷ್ಮಿ ಮತ್ತು ವರದನ ಕರೆಯೋಣ ಅಂತ ಬಂದೆ ಅಂತ ಶ್ರಾವಣಿ ಹೇಳ್ತಾರೆ. ಆಗ, ಅಲ್ಲ ನನ್ನ ಮಗ ಬೇರೆ ಯಾರ್ದು ದುಡ್ಡಲ್ಲಿ ಏಕೆ ಹೋಗಬೇಕು ಹನಿಮೂನ್ಗೆ, ನನ್ನ ಮಗನ ನಾನೇ ಕಳಿಸ್ತೀನಿ, ಈಗ ಅವನಿಗೆ ಕೆಲಸ ಜಾಸ್ತಿ ಇದೆ, ಹಾಗಾಗಿ ಅವನು ಬರೋದಿಲ್ಲ, ನೀವು ಬೇಕಾದರೆ ಹೋಗ್ಬಿಟ್ಟು ಬನ್ನಿ, ಬೇಕಾದರೆ ನಿಮ್ಮ ನಾದಿನಿಯನ್ನು ಕರ್ಕೊಂಡು ಹೋಗಬಹುದು ಅಂತ ಈ ಕಡೆ ಇಂದ್ರಮ್ಮ ಹೇಳ್ತಾಳೆ. ಆಗ ವರದನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಕೂಡ ಅಣ್ಣ ಅತ್ತಿಗೆ ಬಂದಿದ್ದಾರೆ ಅಂತ ಹೇಳಿ ವರಲಕ್ಷ್ಮಿ ಖುಷಿಯಾಗಿದ್ದಾಳೆ ಅಂತ ವರದ ಕೂಡ ಖುಷಿಯಾಗಿರ್ತಾನೆ. ಈ ಕಡೆ ವರಲಕ್ಷ್ಮಿ ಟೀಯನ್ನು ತರ್ತೀನಿ, ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆಗ ಶ್ರಾವಣಿ ಕೂಡ ವರಲಕ್ಷ್ಮಿನ ಮಾತಾಡಿಸ್ಕೊಂಡು ಬರ್ತೀನಿ ನಾನು ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾಳೆ. ನಾನು ಸ್ವಲ್ಪ ವರುಣ ಹತ್ರ ಮಾತಾಡಬೇಕು ಅಂತ ಇಂದ್ರಮ್ಮನಿಗೆ ಹೇಳಿ ಅವಳು ಕೂಡ ಒಳಗಡೆ ಹೋಗ್ತಾಳೆ. ಈ ಕಡೆ ಇಂದ್ರಮ್ಮ ಮಾತ್ರ, ಯಾವುದೇ ಕಾರಣಕ್ಕೂ ಇವ್ರನ್ನ ಎಲ್ಲಿಗೂ ಕಳಿಸ್ಬಾರ್ದು, ನನ್ನ ಮಾತನ್ನು ಯಾರು ಮೀರಬಾರ್ದು, ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ವರದನ್ನು ನೋಡ್ತಾ ಇರ್ತಾಳೆ. ವರದ ಸುಮ್ಮನೆ ಅವ್ರ ಅಮ್ಮನ ಮುಖ ನೋಡಿಕೊಂಡು ನಿಂತಿರ್ತಾನೆ. ಈ ಕಡೆ ಶ್ರೀವಲ್ಲಿ ರೂಮಿನಲ್ಲಿ ಓಡಾಡ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಇಂದ್ರಮ್ಮನ ತಂಗಿ ಸರಸ್ವತಿ ಬಂದು, ಅಲ್ಲ ಅವ್ರು ಯಾರೋ ಬಂದಿದ್ದಾರೆ ಅಂತ ನೀನು ಯಾಕೆ ಇಲ್ಲಿ ಬಂದು ನಿಂತಿದ್ಯಾ, ಶ್ರಾವಣಿ ಸುಬ್ರಹ್ಮಣ್ಯನ ನೋಡಿದ್ರೆ ನಿನಗೆ ಭಯನಾ, ಯಾಕೆ ಏನಾಯಿತು ಅಂತ ಕೇಳಿ ಶ್ರೀವಲ್ಲಿ ಹತ್ರ ಸರಸ್ವತಿ, ಅಂದರೆ ಇಂದ್ರಮ್ಮನ ತಂಗಿ ಕೇಳ್ತಾ ಇರ್ತಾಳೆ. ಆಗ ಶ್ರೀವಲ್ಲಿ, ಆ ಶ್ರಾವಣಿಗೆ ತುಂಬ ಕೊಬ್ಬಂದ್ಬಿಟ್ಟಿದೆ, ಈಗ ಮೈಯೆಲ್ಲ ಕೊಬ್ಬಿದೆ, ಕೊಬ್ಬು ಜಾಸ್ತಿ ಆಗಿದೆ ಅವಳಿಗೆ ಅಂತ ಹೇಳಿ ಶ್ರೀವಲ್ಲಿ ಶ್ರಾವಣಿನ ಬೈತಾ ಇರ್ತಾಳೆ. ಆಗ, ಅವಳಿಗೆ ಯಾಕೆ ಕೊಬ್ಬು ಬರಬೇಕು, ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ, ಸ್ವಲ್ಪ ಅರ್ಥ ಆಗೋಗೆ ಹೇಳ್ತೀಯಾ ಶ್ರೀವಲ್ಲಿ ಅಂತ ಕೇಳ್ತಾಳೆ. ಆಗ ಶ್ರೀವಲ್ಲಿ, ಚಿಕ್ಕಮ್ಮ, ಅವಳ ಹೆಸರಲ್ಲಿ ಈಗ 350-400 ಕೋಟಿ ಆಸ್ತಿ ಇದೆ, ಅದಕ್ಕೋಸ್ಕರ ಅವಳಿಗೆ ಮೈಯೆಲ್ಲ ಕೊಬ್ಬಂದ್ಬಿಟ್ಟಿದೆ ಚಿಕ್ಕಮ್ಮ, ಏನೇ ಮಾತಾಡಿದ್ರು ತಿರುಗಿ ಮಾತಾಡ್ತಾಳೆ ಚಿಕ್ಕಮ್ಮ, ಅವಳಿಗೆ ಅಷ್ಟು ಗೊತ್ತಾಗಲ್ಲ ಚಿಕ್ಕಮ್ಮ, 300-400 ಕೋಟಿಗೆ ಆಸ್ತಿಗೆ ಒಡತಿ ಅಂತ ಕೊಬ್ಬು ಅವಳಿಗೆ ಅಂತ ಈ ಕಡೆ ಶ್ರೀವಲ್ಲಿ ಹೇಳ್ತಾಳೆ. ಅದನ್ನು ಕೇಳಿದಂತಹ ಇಂದ್ರಮ್ಮನ ತಂಗಿ ಸರಸ್ವತಿಗೆ ಶಾಕ್ ಆಗುತ್ತೆ. ಏನು, ಅವಳು 350-400 ಕೋಟಿಗೆ ಒಡತಿನ, ಇವಳು ಏನು ಹೇಳ್ತಿದ್ದಾಳೆ, ಓ ಹೌದಾ, ನಾನು ಇದನ್ನು ಯೋಚನೆ ಮಾಡಿರಲಿಲ್ವಲ್ಲ,
ಮಿನಿಸ್ಟ್ರ್ ಮಗಳು ಮದುವೆಯಾಗಿ ಬಂದಿದ್ದಾಳೆ, ಅವಳಿಗೇನು ಆಸ್ತಿ ಸಿಗಲ್ಲ ಅಂತ ಅಂದ್ಕೊಂಡ್ರೆ ಇರೋ ಬರೋ ಆಸ್ತಿ ಎಲ್ಲ ಅವಳ ಹೆಸರಲ್ಲೇ ಇದೆಯಾ ಅಂತ ಈ ಕಡೆ ಸರಸ್ವತಿ ಆಶ್ಚರ್ಯದಿಂದ ಬಾಯನ್ನು ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಇತ್ತ ಶ್ರೀವಲ್ಲಿ ಮಾತ್ರ ಮುಖವನ್ನು ಊರಿಸ್ಕೊಂಡು ಚಿಕ್ಕಮ್ಮ, ಅವಳಿಗೆ ಮೈಯೆಲ್ಲ ಕೊಬ್ಬಿದೆ, ಅವಳ ಕೊಬ್ಬನ್ನು ನಾನು ಇಳಿಸ್ತೀನಿ ಅಂತ ಈ ಕಡೆ ಶ್ರೀವಲ್ಲಿ ಮಾತಾಡ್ತಾಳೆ. ಅದನ್ನು ಯೋಚನೆ ಮಾಡಿಕೊಂಡು ಸರಸ್ವತಿ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದು ಅಡುಗೆ ಮನೆಯಲ್ಲಿ ಶ್ರಾವಣಿ ಟೀ ಕಾಫಿ ಮಾಡ್ತಾ ಇರೋದನ್ನ ನೋಡ್ಬಿಡ್ತಾಳೆ. ಅಯ್ಯಯ್ಯೋ ಶ್ರಾವಣಿ ಅಮ್ಮವರೇ, ನೀವ್ಯಾಕೆ ಮಾಡ್ತಾ ಇದ್ದೀರಾ, ಈ ಕಡೆ ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಸರಸ್ವತಿ ತಾನೇ ಟೀ ಮಾಡೋದಕ್ಕೆ ಹೋಗ್ತಾಳೆ. ಅದನ್ನು ನೋಡಿದಂತಹ ಶ್ರಾವಣಿಗೆ ಶಾಕ್ ಆಗುತ್ತೆ. ಇದೇನಿದು, ಇವರ ಈ ಥರ ಎಲ್ಲ ಮಾತಾಡ್ತಿರೋದು, ಬಂದಾಗ ಏನೇನೋ ಮಾತಾಡಿಸ್ತಿಲ್ಲ, ಈಗ 5 ನಿಮಿಷಕ್ಕೆ ಚೇಂಜ್ ಆಗಿಬಿಟ್ರಲ್ಲ ಅಂತ ಈ ಕಡೆ ಶ್ರಾವಣಿ ಮತ್ತು ಶ್ರೀವಲ್ಲಿಗೆ ಶಾಕ್ ಆಗುತ್ತೆ. ಅಯ್ಯೋ ಪರವಾಗಿಲ್ಲ, ನಾನೇ ಮಾಡ್ತೀನಿ ಅಂತಾಳೆ. ಅಯ್ಯೋ ಬೇಡಮ್ಮ, ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಮಾಡ್ತೀನಿ ಅಂತ ಹೇಳಿ ಕಾಫಿಯನ್ನು ಅವಳೇನೆ ಮಾಡಿಬಿಟ್ಟು ತೊಗೊಂಡೋಗಿ ಕೊಡ್ತಾಳೆ. ಈ ಕಡೆ ಸರಸ್ವತಿಗೆ 350-400 ಕೋಟಿಗೆ ಆಸ್ತಿ ಇದ್ದರೂ ಕೂಡ ಇವ್ರು ನೋಡಿದ್ರೆ ಇಷ್ಟೊಂದು ಸಿಂಪಲ್ ಆಗಿದ್ದಾರಲ್ಲ ಅಂತ ಯೋಚನೆ ಮಾಡಿಕೊಂಡು ಕಾಫಿಯನ್ನು ಮಾಡಿಕೊಂಡು ಹೊರಗಡೆ ಬರ್ತಾಳೆ. ನಂತರ ಎಲ್ಲರೂ ಕಾಫಿಯನ್ನು ಕುಡಿತಾ ಇರ್ತಾರೆ. ಆಗ ಇಂದ್ರಮ್ಮ ಬಂದ ವಿಷಯ ಆಯ್ತಾ ಅಂತ ಕೇಳಿದಾಗ, ಹೌದು, ನೀವು ಅವ್ರನ್ನ ಹನಿಮೂನ್ಗೆ ಕಳಿಸ್ಲೇಬೇಕು ಅಂತ ಈ ಕಡೆ ಶ್ರಾವಣಿ ಒತ್ತಾಯವನ್ನು ಮಾಡ್ತಾ ಇರ್ತಾಳೆ. ಆಗ ಇಲ್ಲ, ನಾನು ನನ್ನ ಮಗನ್ನ ಎಲ್ಲಿಯೂ ಕಳಿಸಲ್ಲ, ಅವನಿಗೆ ಇವಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಆಫೀಸಲ್ಲಿ, ಹಾಗಾಗಿ ಅವನು ಬರೋದಕ್ಕೆ ಆಗೋದಿಲ್ಲ, ಬೇಕಿದ್ರೆ ನೀವು ಹೋಗಿ ಬನ್ನಿ, ಬೇಕಾದರೆ ನಿಮ್ಮ ನಾದ್ನೇನು ನೀವು ಕರ್ಕೊಂಡು ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ ಅಂತ ಇಂದ್ರಮ್ಮ ಹೇಳ್ತಾಳೆ. ಇಂದ್ರಮ್ಮನ ಕುಂಕುಮಾತಿನಿಂದ ಪಾಪ ವರಲಕ್ಷ್ಮಿಗೆ ಬೇಜಾರಾಗುತ್ತೆ. ಆದರೂ ಕೂಡ ಅತ್ತೆ ಹೇಳ್ದಾಗೆ ಕೇಳಬೇಕು ಅಂತ ಹೇಳಿ ಈ ಕಡೆ ವರಲಕ್ಷ್ಮಿ ನಗ್ನಗ್ತಾನೆ ಇರ್ತಾಳೆ. ನಂತರ ಶ್ರಾವಣಿ, ಇಲ್ಲ, ಟಿಕೆಟ್ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ, ಹೋಗಲಿಲ್ಲ ಅಂದರೆ ಅವರಿಗೂ ಬೇಜಾರಾಗುತ್ತೆ, ಹಾಗೇನೇ ವರಲಕ್ಷ್ಮಿ ವರದಂಗೂ ಬೇಜಾರಾಗುತ್ತೆ, ಹೊಸದಾಗಿ ಮದುವೆ ಆಗಿರೋದು ಅಂತ ಹೇಳಿ ನಾವು ಟಿಕೆಟ್ ಬುಕ್ ಮಾಡಿರೋದಲ್ಲ, ನಮ್ಮ ಅಜ್ಜಿನೇ ಟಿಕೆಟನ್ನು ಬುಕ್ ಮಾಡಿರೋದು ಅಂತ ಇತ್ತ ಶ್ರಾವಣಿ ನಿಧಾನವಾಗಿ ಹೇಳ್ತಾಳೆ. ಆಗ ಇಂದ್ರಮ್ಮ, ಇಲ್ಲ, ಆಗೋದೇ ಇಲ್ಲ, ನಾನು ನನ್ನ ಮಗನ್ನ ಎಲ್ಲಿಯೂ ಕಳಿಸೋದಿಲ್ಲ ಅಂತ ಖಡಕ್ಕಾಗಿ ಹೇಳಿ ಬಿಡ್ತಾಳೆ. ಇದನ್ನು ಕೇಳಿಸ್ಕೊಂಡಂತ ಸರಸ್ವತಿ, ಅಯ್ಯೋ ನಮ್ಮ ಅಕ್ಕಂಗೆ ಏನಾಗಿದೆ ಏನು, ಇವ್ರ ಹತ್ರ ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಅಂತ ಹೇಳಿ ಇತ್ತ ಸರಸ್ವತಿಯನ್ನು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅಡುಗೆ ಮನೆಯಲ್ಲಿ ಸರಸ್ವತಿ ಶ್ರಾವಣಿಗೆ ಮತ್ತು ಶ್ರೀವಲ್ಲಿಗೆ, ನೋಡಿ, ನಿಮ್ಮನ್ನು ಹನಿಮೂನ್ಗೆ ಕಳಿಸೋ ಜವಾಬ್ದಾರಿ ನಂದು, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಬಂದಿರ್ತಾಳೆ. ಅದನ್ನು ನೆನೆಸ್ಕೊಂಡು ಶ್ರಾವಣಿ ಯೋಚನೆ ಮಾಡ್ತಿರ್ತಾಳೆ, ಅವ್ರು ಯಾಕೆ ಆ ಥರ ಹೇಳ್ಬಂದರು ಅಡುಗೆ ಮನೆಯಲ್ಲಿ, ಸರಸ್ವತಿಯವ್ರು ಯಾಕೆ ಈ ಥರ ಹೇಳ್ಬಂದರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಮತ್ತೆ ಸರಸ್ವತಿ ಇಂದ್ರಮ್ಮನ ಕರ್ಕೊಂಡು ಹೋಗಿ ಎಲ್ಲ ವಿಷಯವನ್ನು ಹೇಳ್ತಾಳ. 350-400 ಕೋಟಿಗೆ ಶ್ರಾವಣಿನೇ ಒಡತಿ ಅಂತ ಹೇಳ್ತಾಳ. ಹಾಗೆಯೇ ಇಂದ್ರಮ್ಮನ್ನ ವರದ ಮತ್ತು ವರಲಕ್ಷ್ಮಿ ಹನುಮನಿಗೆ ಕಳಿಸೋದಕ್ಕೆ ಒಪ್ತಾಳ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇವರಿಬ್ಬರು ಅಂದರೆ ಈ 4 ಜನನೂ ಕೂಡ 2 ಜೋಡಿಯಾಗಿ ಹನಿಮೂನ್ಗೆ ಹೋಗ್ತಾರಾ, ಶ್ರೀವಲ್ಲಿ ಮತ್ತು ವಿಜಯಾಂಬಿಕರ ಹೊಸ ಪ್ಲ್ಯಾನ್ ಏನು, ಹಾಗೆ ವೀರು ಸುಬ್ರಹ್ಮಣ್ಯ ಮತ್ತು ಶ್ರಾವಣಿನ ಅಳಿಯ ಮತ್ತು ಮಗಳು ಅಂತ ಒಪ್ಕೊಳ್ತಾನ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.